ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ಕ್ವಾಟ್ಲೆ ಕಿಚನ್ ಸೀಸನ್ 2ರ ಅತ್ಯಂತ ರೋಚಕ ಸೆಮಿಫಿನಾಲೆ ಸಂಚಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಾರದ ಸಂಚಿಕೆ ಸಾಮಾನ್ಯ ಎಪಿಸೋಡ್ ಅಲ್ಲ. ಸ್ಪರ್ಧಿಗಳ ಪಾಲಿಗೆ ಇದು ಮಾಡು ಇಲ್ಲವೇ ಮಡಿ ಎನ್ನುವ ಪರಿಸ್ಥಿತಿ. ಏಕೆಂದರೆ ಇಲ್ಲೊಂದು ಸಣ್ಣ ತಪ್ಪು ಮಾಡಿದರೂ ನೇರವಾಗಿ ಮನೆಗೆ ಹೋಗುವ ಪರಿಸ್ಥಿತಿ. ಅದಕ್ಕಾಗಿಯೇ ಪ್ರತಿಯೊಬ್ಬ ಸ್ಪರ್ಧಿಯೂ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದಾರೆ. ಈ ವಾರದ ವಿಶೇಷವೆಂದರೆ ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧಿಗಳಿಗೆ ಅತ್ಯಂತ ಕಠಿಣವಾದ ಅಡುಗೆ ಚಾಲೆಂಜ್ ನೀಡಲಾಗಿದೆ. ರುಚಿ, ಪ್ರೆಸೆಂಟೇಷನ್, ಸಮಯ ನಿರ್ವಹಣೆ ಮತ್ತು ಹೊಸತನ ಈ 4 ಅಂಶಗಳಲ್ಲೂ ಉತ್ತಮ ಅಂಕ ಗಳಿಸಿದವರೇ ಗ್ರ್ಯಾಂಡ್ ಫಿನಾಲೆಯ ಬಾಗಿಲು ತಟ್ಟಲಿದ್ದಾರೆ. ಇದರ ನಡುವೆ ಓಂ ಪ್ರಕಾಶ್ ಮತ್ತು ತುಕಾಲಿ ಸಂತೋಷ್ ಅವರ ಕಾಮಿಡಿ ಕ್ಷಣಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತುಂಬಿವೆ. ಸ್ಪರ್ಧಿಗಳ ಒತ್ತಡದ ನಡುವೆಯೂ ಅವರ ಹಾಸ್ಯ ಎಲ್ಲರ ಮುಖದಲ್ಲೂ ನಗು ಮೂಡಿಸುತ್ತಿದೆ. ಆದರೆ ಜಡ್ಜ್ಗಳ ಮುಂದೆ ಬಂದಾಗ ಮಾತ್ರ ಯಾರಿಗೂ ಯಾವುದೇ ವಿನಾಯಿತಿ ಇಲ್ಲ. ಅಲ್ಲಿ ಅಡುಗೆಯ ಗುಣಮಟ್ಟವೇ ಅಂತಿಮ ತೀರ್ಪು ನೀಡಲಿದೆ. ಪ್ರೊಮೋದಲ್ಲಿ ಕಾಣುವಂತೆ ಒಬ್ಬ ಸ್ಪರ್ಧಿ ಗ್ರೇವಿಯಲ್ಲಿ ಉಪ್ಪು ತುಂಬ ಹೆಚ್ಚಾಗುತ್ತದೆ, ಮತ್ತೊಬ್ಬರು ಸಮಯಕ್ಕೆ ಅಡುಗೆ ಪೂರ್ಣಗೊಳಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಲ್ಲಿ ಸೋತರೆ ಡೈರೆಕ್ಟ್ ಮನೆಗೆ ಎನ್ನುವ ಮಾತು ಈ ವಾರದ ಸಂಚಿಕೆಯಲ್ಲಿ ಅಕ್ಷರಶಃ ಸತ್ಯವಾಗಲಿದೆ. ಅತ್ಯಂತ ದೊಡ್ಡ ಟ್ವಿಸ್ಟ್ ಎಂದರೆ ಈ ವಾರ ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 3 ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗಿದೆ. ಆದರೆ ಗ್ರ್ಯಾಂಡ್ ಫಿನಾಲೆ ತಲುಪುವ ಕನಸು ಮೂವರಿಗೆ ಇಲ್ಲಿಯೇ ಅಂತ್ಯವಾಗಲಿದೆ. ಈ ವಿಚಾರದ ಸ್ಪರ್ಧಿಗಳಿಗೆ ಮೇಲಿನ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಿದೆ. ಜಡ್ಜ್ಗಳು ಕೂಡ ಈ ವಾರ ಬಹಳ ಕಟ್ಟುನಿಟ್ಟಾಗಿ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಪ್ರತಿಯೊಂದು ಪದಾರ್ಥದ ರುಚಿ, ಸುವಾಸನೆ, ಅಲಂಕಾರ ಮತ್ತು ತಯಾರಿಕೆಯ ವಿಧಾನವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅಂಕಗಳನ್ನು ನೀಡಲಿದ್ದಾರೆ. ಒಂದು ಸಣ್ಣ ತಪ್ಪು ಕ್ಷಮಿಸಲ್ಪಡುವುದಿಲ್ಲ. ಇದೀಗ ಎಲ್ಲರಲ್ಲೂ ಒಂದೇ ಪ್ರಶ್ನೆ: ಗ್ರ್ಯಾಂಡ್ ಫಿನಾಲೆಗೆ ಯಾರು ಎಂಟ್ರಿ ಕೊಡುತ್ತಾರೆ, ಯಾರು ಕೊನೆಯ ಹಂತದವರೆಗೆ ತಮ್ಮ ಸ್ಥಾನ ಉಳಿಸಿಕೊಳ್ಳುತ್ತಾರೆ ಮತ್ತು ಯಾರು ಈ ವಾರದ ಮನೆಗೆ ವಿದಾಯ ಹೇಳಬೇಕಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಾರಾಂತ್ಯದ ಸಂಚಿಕೆಯಲ್ಲಿ ಸಿಗಲಿದೆ. ಉದಾಹರಣೆಗೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಒಂದು ಚೆಂಡು ಪಂದ್ಯವನ್ನು ಗೆಲ್ಲಿಸಬಹುದು ಅಥವಾ ಸೋಲಿಸಬಹುದು. ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೆಮಿಫಿನಾಲೆಯಲ್ಲಿ ಒಂದು ಅಡುಗೆ ತಪ್ಪು ಕೂಡ ಸ್ಪರ್ಧಿಯ ಕನಸನ್ನೇ ಮುರಿಯಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಬೇಕಾಗಿದೆ. ನಿಮ್ಮ ಅನಿಸಿಕೆಯಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು? ಗ್ರ್ಯಾಂಡ್ ಫಿನಾಲೆಗೆ ಯಾರ್ಯಾರು ಅರ್ಹರು? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕ್ವಾಟ್ಲೆ ಕಿಚನ್ ಹಾಗೂ ಬಿಗ್ ಬಾಸ್ ಕನ್ನಡದ ಎಲ್ಲ ಹೊಸ ಅಪ್ಡೇಟ್ಗಳನ್ನು ಮೊದಲು ನೋಡಬೇಕೆಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.